ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಡ್ಡಿ ಇಲ್ಲ. ದೊಡ್ಡ ಮನಿನ ಕಟ್ಸಾಳ್ ಬಿಡು. ನಮ್ಮ ಅಡಿಗೆ ಮನಿಗಿಂತ ಇಂಬಾಗೈತಿದೆ. ನಾವು ಜಾಗ ಎಷ್ಟೈತಿ ಅಷ್ಟು ಅಡಿಗೆ ಮನಿಗೆ ತಗೊಳ್ಳಿಲ್ಲ. ಅಡಿಗೆ ಮನಿ ಒಂದು ಲೆಕ್ಕಕ್ಕೆ ಮಾಡಿಸ್ಕೊಂಡು ಪಡ್ಸಾಲಿನ ದೊಡ್ಡ ಮಾಡಿಸ್ಕೊಂಡೇವಿ. ಇವ್ರದ್ದು ಪಡ್ಸಾಲಿ ಒಂಚೂರು ಸಣ್ಣದಾಗೈತಿ, ಅಡಿಗೆ ಮನಿ ದೊಡ್ಡ ಮಾಡ್ಕೊಂಡಾರ. ಅಡ್ಡಿ ಇಲ್ಲವ, ನಮ್ಮೂರಾಗ ಬೈಪೋಟಿ ಮ್ಯಾಗ ಅವರು ನೀವು ಕಟ್ಕೊಂಡ್ರಿ. ನಮ್ಮದೊಂದು ಮನಿ ಯಾವಾಗ ಕಟ್ಕೊಳ್ಳೋದಾಕತೆ ಏನೋ ಭಾಳ ಒಂಥರ ಆಗ್ಬಿಟ್ಟತಿ. ಅಟ್ಟೆ ಅಂತ ಬಿಡ ಶಾಂತಕ್ಕ, ಏನಾಗದೈತಿ? ನಮ್ಮ ಗಿರ್ಜಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಗಿರ್ಜಿ ಭಾಳ ನೆನಪಾಗತ್ತಾಳ ಶಾಂತಕ್ಕ. ಹೋಗಿ ಒಂದು 4 ದಿನ ಆತಲ್ಲ, ಒಂದು ಫೋನ್ ಹಚ್ಚಿಲ್ಲ ಯಾಕೆ? ಇಲ್ಲಾಂದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲಪ್ಪ. ಯಾಕೆ ಫೋನ್ ಹಚ್ಚಿಲ್ಲ? ಏನು ಭಾಳ ಬಿಜಿ ಅದಾಳ ಏನೋ ಅತ್ತಾಗ ಫೋನೇ ಮಾಡಿಲ್ಲಪ್ಪ. ಸಸಿ ಅಲ್ಲಿ ಕೆಲಸ ಅಂದ್ರೆ ಹಂಗೆ ಆಕತನ, ಎಲ್ಲ ಮಾಡ್ಕೋಬೇಕಲ್ಲ. ಹೌದು, ಎಲ್ಲುಗಳಾಕಿ? ಆಕೆ ಅಲ್ಲೇ ಮಗನ ಮನೆಗೆ ಹೋಗಾಳ ಬೆಂಗಳೂರಿಗೆ. ಅಡ್ಡಿ ಇಲ್ಲಿ ಬಿಡು, ನಮ್ಮ ಗಿರ್ಜಿದು ನಸೀಬನ ನಸೀಬ ನೋಡು. ಬೆಂಗಳೂರಿಗೆಲ್ಲ ಹೊಂಟ್ಲು ಅಂದಂಗೆ. ಹಾಡ್ಬಿಟ್ಟಿ ನೀ ಹುಟ್ಟಿದ ಸೀರೆ ಇದು ಮೊನ್ನೆ ನನ್ನ ಮೊಮ್ಮಗ ತಂದಿತ್ತಲ್ಲ. ಅಣ್ಣ ಅತ್ತಿಗೆ ಇಬ್ರು ಹೋಗ್ತಂದ್ರಲ್ಲ ಆ ಸೀರೆ. ಆಗ್ಲೇ ಜಂಪರ್ ಹೊಲಿಸ್ಕೊಂಡು ತಯಾರಾಗಿಬಿಟ್ಟಿ. ಮತ್ತು ಅಷ್ಟು ಪ್ರೀತಿನ ತಂದು ಕೊಟ್ಟಾರ ನನ್ನ ಮನೆ ಓಪನಿಂಗಿಗೆ ನಾವು ಉಟ್ಕೊಳ್ಳೋದು ಬೇಡ ಅಂದ್ರೆ. ನೋಡಿ ಎಷ್ಟು ಚಂದಾಗಿತ್ತು ಸೀರೆ. ಅಲ್ಲ, ನಿನಗೆ ಚಂದಾಗಿಲ್ಲ, ನನ್ನ ಮೊಮ್ಮಗಳಿಗಾದ್ರೆ ಚಂದ ಕಾಣ್ತಿತ್ತು. ಸಿಟಿಯಾಗಿದ್ದಕ್ಕಿ ಉಡ್ತಿದ್ಲು. ಅದು ನನಗೂ ಚಂದೇ ಆಗೈತಿ. ನೋಡಕ್ಕೆ ಕಣ್ಣು ನಿಮಗೂ ಚಂದಿಲ್ಲ ಅಷ್ಟ. ಸುಮ್ಮನಿರ್ಬೇ, ಎಲ್ಲ ನಿಮ್ಮ ಮೊಮ್ಮಗಳಿಗೆ ಒಂದೇ ಸೈ, ಮತ್ತೆ ಯಾರಿಗೂ ಸೈ ಅಲ್ಲ ಅಲ್ಲ. ಅದು ಹಂಗೆ ಅದು ಚಲೋದೆಲ್ಲ ಅದೇನಂತಾರಲ್ಲ, ಕೆಟ್ಟದ್ದು ಎಲ್ಲ ಕುಂಬಾರ ಕೊಟ್ಟೆ, ಚಲೋದೆಲ್ಲ ನಾ ಇಟ್ಕೊಂಡೆ ಅನ್ನಂಗೆ. ಹಂಗೆ ಕೈ ಎಲ್ಲೋದು ಕದ್ದು ಮುಲೆಗೋದು ಕದ ಏನು ಕೊಡುತ್ತ ಅಂತ ಹಾಡು ಹೇಳೋತ್ನೇ ಬರ್ತಲ್ಲ ಅದು. ಹಂಗೆ ಕೆಟ್ಟಿದ್ವೆಲ್ಲ ನಮಗೆ, ಚಲೋ ಎಲ್ಲ ಆ ಕಡೆ. ನೋಡಿ ಹೇಳಿಬಿಟ್ಟು ಮಾತು ಕೇಳಿಕ್ಯು. ಆತು ಬರ್ರಿ ಹೊರಗಿರೋಣ. ಹೊರಗೆ ಹೆಂಗೆ ಕಟ್ಟಾರ ನೋಡೋಣ ಬರ್ರಿ. ಬಾರವ, ನೀವು ಹೋಗಿರ್ರಿ, ನಾ ಒಂಚೂರು ಚಾ ಮಾಡ್ಕೊಂಬರ್ತೀನಮ್ಮ. ಆಯ್ತು ಮಾಡ್ಕೊಂಬ. ನನಗೇನು ಮಾಡಬೇಡ, ನಾ ಕುಡಿಯೋದಿಲ್ಲ ನಿಮ್ಮ ಮನ್ಯಾಗ. ಏನು ಸುಮ್ಮನೆ ಏನು ನೋಡೋಣ ಮನೆ ಹೆಂಗೆ ಕಟ್ಟಾರ ಅಂತ ಬಂದಿದ್ದು. ಅಯ್ಯೋ ದೇವ್ರೆ, ಇಲ್ಲಿಗೆ ಬಂದು ಹೊಳ್ಳಿ ಹೋಗ್ತಾ ಜಳಕ ಮಾಡಿ ಒಳಗೆ ಹೋಗ್ಬೇಕು ನಾನು. ಅಲ್ವೇ ಜಳಕ ಮಾಡಿ ಹೋಗೋ ಬದ್ಲಿ ಬರೋದೇ ಬೇಡಿತ್ತಪ್ಪ, ಆರಾಮಿರ್ತಿದ್ಯಾ. ಅಡ್ಬಿಟ್ಟು ನನಗೆ ಯಾಕೆ ಬಂದ್ಯಾ? ನೀವೇನು ನಿಂದ ಅಲ್ಲಿದೆ, ನಿಮ್ಮ ಅಪ್ಪಂದು ಅಲ್ಲ ನನ್ನ ಗಂಡಂದು, ಅದ್ರೊಳಗೆ ಕಟ್ಟಿರೋ ಮನಿ ಇದು. ನನಗೆ ನೋಡ್ಬೇಕು ಅನ್ಸೈತಿ ಬಂದಾನಿ ಅಷ್ಟೇ. ಯಾರಪ್ಪನೇನೋ ತೊಗೊಳ್ಳೋ ಅವಶ್ಯಕತೆ ನನಗೇನಿಲ್ಲವಾ ತಾಯಿ? ಏನು ಹೇಳಕ್ಕೆ ಬಂದಿಲ್ಲ. ನಮ್ಮಮ್ಮ ಸಹಾಯ ಮಠ ಬದಲಿ ಆಗಲ್ಲ. ಚಾನಾರ ಮಾಡೋಣ. ಬರ್ರಿ ಬಾರ್ಬಿ, ಉಯ್ಯಾಲಿ ಮ್ಯಾಗ ಕುಂದ್ರ ಬಾ ಇಲ್ಲಿ ಆರಾಮಾಗಿ. ನಾನೇನು ನಿನ್ನ ಹಂಗೆ ಕುಂದ್ರಬೇಡ ಅನ್ನೋದಲ್ಲವ. ಕುಂದ್ರ ಆರಾಮ್ ಕುಂದ್ರ, ಯಾರು ಬೇಡ ಅಂತಾರ? ಅಯ್ಯ ನೀ ಕುಂದ್ರ ಅಂದ್ರೂ ನಾ ಕುಂದ್ರದೂ ಇಲ್ಲ. ಏನು ನನಗಿದೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಹೆಂಗೆ ಬೇಕಾಗಿತ್ತು ನೀನು ಉಯ್ಯಾಲಿ. ಅಲ್ಲ, ಎಷ್ಟಾದ್ರೂ ನನ್ನ ಗಂಡನ ರೊಕ್ಕದಾಗ ಕಟ್ಟಿದ ಮನಿ, ಅಡ್ಡಿ ಇಲ್ಲ. ಚಲೋ ಆಗಿತ್ತು, ಚಲೋ ಕಟ್ಸಿ ಮನಿನ. ಅಲ್ವೇ ನಿನ್ನ ಗಂಡನ ರೊಕ್ಕ ಅಂತೀಯಲ್ಲ ನೀನು, ಇದು ಹೆಂಗ? ಮತ್ತೆ ನನ್ನ ಗಂಡನ ಹೊಲ ಅಲ್ಲ ನಾ ಮಾರಿ ಮನೆ ಕಟ್ಕೊಂಡಿದ್ದೇನೆ. ಏನು ನಿಂದ ಮತ್ತೆ? ಏನು ನಿಮ್ಮ ವಂಶದ್ದು ಏನಾರ ಇತ್ತಾ? ನೋಡ್ಬೇ, ಹಿಂಗೆಲ್ಲ ನೀ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ ನೋಡು. ತಗ ಏನು ನಾವೇನು ಅಷ್ಟು ಕೇವಲಲ್ಲ. ನನ್ನ ಗಂಡು ದುಡಿತಾನೆ, ನನ್ನ ಮಗನೂ ದುಡಿತಾನೆ. ಅಲ್ಲ ಮತ್ತೆ ಮಗಳು ಓಡಿ ಬಂದು ಮದುವೆ ಮಾಡ್ಕೊಂಡಾಳ, ಮಗಳಿಗೆ ಕೊಟ್ಟಿದ್ದದು ಬಳವಳಿ. ಈಗ ನಾಳೆ ಇದ್ರೆ ಅವರೇ ಇರ್ತಾರೆ, ಏನು ನಾವ ಇರ್ತೇವೆ ಆ ಮನೆ ಒಳಗೆ? ಕತಿಯವ ನಿಂದೊಂದ ತಗ. ಅಯ್ಯ ಅರಳು ಹುರಿದಂಗೆ ಮಾತಾಡ್ತೀಯಲ್ಲ ಸುಳ್ಳು. ಹೋಗ್ಲಿ ಬಿಡು, ನಂಗೆ ಯಾಕೆ ಬೇಕು ಇವೆಲ್ಲ ಮಾತಾಡ್ಯಾರ, ನನಗೇನು ಆಗ್ಬೇಕಾಗೈತಿ. ಅಡ್ಡಿ ಇಲ್ಲ, ಮನಿ ಚಲೋ ಕಟ್ಸಿ. ಇನ್ನೊಟ್ಟು ಇಂಬಾಗಿ ಇದು ಬಾಗಲ ಅಂಗಳ ಎಲ್ಲ ಇನ್ನೊಂಚೂರು ಇಂಬು ಮಾಡ್ಕೋಬೋದಿತ್ತಪ್ಪ. ಭಾಳ ಇಟೇ ಮಾಡ್ದಂಗೆ ಮಾಡಿರಿ. ಅಯ್ಯೋ ಅಷ್ಟೇ ಸಾಕ್ತೆ. ಭಾಳ ಅತಿ ದೊಡ್ಡದಾದ್ರೆ ಒಂಥರ ಸರಿ ಅನ್ಸಂಗಿಲ್ಲ. ಅದನ್ನ ಸ್ವಚ್ಛ ಮಾಡಿ ಒಗತ್ ಮಾಡ್ಬೇಕಲ್ಲ, ಅದನ್ನ ಹೇಳಿ ನೋಡೋಣ. ಅದಕ್ಕೆ ಇಷ್ಟ ಸಾಕಂತೇಳಿ ನಾನು ಅಷ್ಟ ಮಾಡಿಸಿದೆ. ಹೆಂಗಾಗೈತೆ ಪರಕ್ಕ ಮನಿ? ಹೆಂಗಾಗೈತಿ? ಚಲೋ ಆಗೈತೆ ಚಂದ್ರಕ್ಕ, ಭಾಳ ಅನುಕೂಲ ಆಗೈತಿ, ಚಲೋ ಆಗೈತಿ. ನನ್ನ ಮಗಳು ಕ್ವಾಣಿ ಅಂತರೂ ಬಿಡು, ಹೇಳೋದೇ ಬೇಡ, ಅಷ್ಟು ಚಂದಾಗೈತಿ. ನವ ಎಷ್ಟಾದರೂ ಮಕ್ಕಳು ಮರಿ ಅನ್ನಕ್ಕೆ ಆಗುವ ಎಲ್ಲ ಸ್ವಲ್ಪ ಮನಿ ದೊಡ್ಡದೇ ಇರಲಿ ಅಂತ ದೊಡ್ಡದೇ ಮಾಡ್ತೆ. ಇವತ್ತು ನಾಳೆ ಮೊಮ್ಮಗಳು ದೊಡ್ಡಕ್ಕಾದ್ರೂ ಆಗ್ಬೋದು ಅಂತೇಳಿ. ಅಲ್ಲ ಅಕ್ಕಳ ಮತ್ತೀಗ ಅಕ್ಕಿಗೆ ಅಂತ ಒಂದು ಕ್ವಾಣಿ ಬೇಕಲ್ಲ, ಹಂಗಾಗಿ ಅಕ್ಕಿಗೂ ಒಂದು ಕ್ವಾಣಿ ಕಟ್ಸೇವಿ. ನಮ್ದೊಂದು ಸಣ್ಣದು ಬೇರೆ ಐತಿ. ಆಮೇಲೆ ಇವ್ರ ಗಂಡ ಎಂತಿದ್ದು ಬೇರೆ ಐತಿ. ಅಲ್ಲ ಪರಕ್ಕ, ನೀವು ನಿಮ್ಮ ಮನ್ಯಾಗ 1-2 ಅಷ್ಟ ಕ್ವಾಣಿ ಕಟ್ಸಿರವ. ಇನ್ನೊಂದು 1 ಕಟ್ಟಿಸ್ಬೇಕಿತ್ತು. ಗಂಡು ಮೊಮ್ಮಗದಾನ, ಅವಂಗ ಒಂದು ನಾಳೆ ಮದುವೆ ಅಂತ ಆದ್ರೆ ಬೇಕಲ್ಲ. ಎಷ್ಟು ಹೇಳಿದೆ ನಾನು, ಒಂದು 3 ಕ್ವಾಣಿನಾರ ಕಟ್ಟಿಸ್ರಿ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತಾವ ಇವು? ಚಂದ್ರಕ್ಕ, ನಾವರಿಗೆ ಏನು ದೊಡ್ಡ ಇದೆ, ನಾವೇನು ಸಣ್ಣರನ? ನಾವು ಒಂದ ರೂಮ್ನಾಗ 3 ಪಲ್ಲಂಗ ಹಾಕೇವಿ. ಈಗ 3 ಮಂದಿ ಅಲ್ಲೇ ಮಕ್ಕೋತೀವಿ. ಇನ್ನಷ್ಟು ದಿನ ಮೊಮ್ಮಗ ಮದುವೆ ಆಗೋ ಟೈಮಕ್ಕೆ ಅಂತಂದ್ರೆ ನಾವು ನಮ್ದು ಪಲ್ಲಂಗ ಹೊರಗೆ ಹಾಕ್ಕೊಂತೀವಿ. ಅವು ಆರಾಮಾಗಿರ್ಲಿ. ಅದ ಕೋಣಿ ಒಳಗೆ ಯಾರು ಬೇಡ ಅಂತಾರ. ಮಸ್ತಾಗಿತ್ತು ಮನಿ ಅಂದಂಗ. ಶಾಂತವ, ನೀವ್ಯಾವ ಕಟ್ಸೋದು ಮನಿನ? ಎಲ್ಲರೂ ಕಟ್ಸಕತ್ರ ಮನಿನ? ಕಟ್ಟಿಸ್ಬೇಕು, ರೊಕ್ಕ ಬೇಕಲ್ಲ. ಹೇಳಿ ನೋಡೋಣ. ಏನೋ ದೇವ್ರ ಆಶೀರ್ವಾದ ಇದ್ರೆ ನೋಡೋಣ, ಅದು ಒಂದು ಹಾಗೆ ಬಿಡ್ಲಿ. ದೇವ್ರ ಆಶೀರ್ವಾದದಿಂದ ಒಂದು ಮನಿ ಅಂತ ಕಟ್ಕೊಳ್ಳೋಂಗ ದೇವ್ರ ಆಶೀರ್ವಾದ ಮಾಡಲಿ, ಕಟ್ಟಣ. ನಮ್ಮ ಶಾಂತಕ್ಕಂದು ಏನು ಚಿಂತಿಲ್ಲ. ಮಗಳು ಇಂಜಿನಿಯರಿಂಗ್ ಮಾಡಕತ್ತಾಳ ಮೊಮ್ಮಗಳು. ಆಕಿನ ಮುಂದೆ ನಿಂತು ಕಟ್ಸಿದ್ರು ಕಟ್ಸಿದ್ಲ, ಹೌದಿಲ್ಲ?
ಆಕೆ ಕಟ್ಟಿಸ್ತಾಳ. ಹಾ, ಮತ್ತೆ ಆಕೆ ಒಂದು ಮದುವೆ ಮಾಡ್ಕೊಂಡು ಹೋಗ್ಬೇಕ ಬೇಡ? ಅದು ಅಲ್ಲದೆ ಈಗ ನಮ್ಮ ನೇತ್ರ ಮಾಡಿದ್ಲಲ್ಲ ಆಕೆ ಪಾರವನ್ ಮಗಳು, ಹಂಗ ಲವ್ ಪವು ಮಾಡಿ ಏನಾರ ಯಾವನಾರ ಕಟ್ಕೊಂಡ್ರೆ ಮುಗ್ದೆ ಹೋತು. ಮತ್ತೆ ಹಾಕಿ ಓದಿಸಿದ ರೊಕ್ಕನೂ ಅತ್ತಾಗಿಂದ ಅತ್ತಾಗ ನೀರಾಗ, ಹುಡುಗಿನೂ ಅತ್ತಾಗ. ಮತ್ತೇನೈತಿ, ಈಗಿನ ಕಾಲದ ಹುಡುಗಿಯಾರು ಓಡೋಗಾಕ ತಿದಿಗಾಲಾಗ ನಿಂತು ಬಿಟ್ಟವು. ಹಂಗೇನು ಮಾಡಲ್ಲ, ಆಕ್ಯಾಕೆ ಹಂಗೆ ಮಾಡ್ತಾಳ? ಅಲ್ಲ ಹೌದು ಶಾಂತಕ, ಹೇಳಕ್ಕಾಗಲ್ಲ ಮತ್ತೆ. ಯಾಕಂದ್ರೆ ಈಗ ನೋಡಿದಿಲ್ಲ ನಮ್ಮ ನಾದ್ನಿ ಮಗಳು, ಯಾವನ್ನ ನಂಬ್ಕೊಂಡು ಓಡೋಗಿ ಅವಂಗ ಬಸರಾಗಿ ಇಲ್ಲಿಗೆ ಬಂದು ಮತ್ತೊಂದು ಮದುವೆ ಮಾಡ್ಕೊಂಡು ಎಷ್ಟು ರಾಡೆ ಆತದ. ಏನ್ಲೇ ಸುತ್ತಿ ಬಳಸಿ ನಮ್ದು ಹೇಳಾಕತ್ತೀಯ ನೀನು? ಮತ್ತು ನೀವು ಇಲ್ಲಿ ಮಾತಾಡೋ ಮಾತೇನ? ಎಲ್ಲ ಮದುವೆ ಆದನ್ ಕೂಟ ಚಂದಾಗಿ ಅದಾಳಕ್ಕಿ, ಹೌದ ನಂಗ. ಅದು ಬಿಡ್ರಿ ಹೋಲತ್ತಾಗ ಆ ಹುಡುಗಿಯಲ್ಲಿ ಕಲಿಯಾಕತ್ತಿರೋದು ಇಂಜಿನಿಯರಿ ಅಂತ ಅಂದ್ರು. ನನ್ನ ಮೊಮ್ಮಗಳ ಮೇಲೆ ನಂಗೆ ಸಂಪೂರ್ಣ ನಂಬಿಕೆ ಐತಿ. ನಮ್ಮ ಇವ ಮನೋಜ, ಅದೇ ನನ್ನ ಮಗಳ ಮಗ, ಆವಂತರೂ ಆಕಿ ಜೊತೆಗೆ ಇರ್ತಾನೆ ಯಾವಾಗ ನೋಡಿದ್ರು. ಮೊನ್ನೆ ಲ್ಯಾಪ್ಟಾಪ್ ಅದು ಏನೇನು ಮೊನ್ನೆ ಕೊಡ್ಸ್ಯಾನ, ಎಲ್ಲ ಅನುಕೂಲ ಅದಾರಪ್ಪ. ಅವಂಗ ಕೊಟ್ಟು ಮದುವೆ ಮಾಡದ ಏನು? ಅವಂಗ ಕೊಟ್ಟು ಮದುವೆ ಮಾಡದ ಮನೋಜಗ? ಅಲ್ಲ ನಿಮ್ಮ ಮನೆ ಹುಡುಗಿನ ಅವ್ರು ತಗೊಂತೀನಿ ಅಂದ್ರ, ಅವಾಗೇನ ಕಸ್ತೂರಿ ತಗೊಂಡ್ರು, ಈಗೂ ತಗೋತೀನಿ ಅಂದ್ರ ಆ ಹುಡುಗಿ ಏನು ಕಲಿಯಾಕತ್ತೈತಿ? ನನ್ನ ಮೊಮ್ಮಗಳಿಗೆ ಏನಾಗೈತೆ ಬೇಕಂದಂಗೈತಿ. ಹಂಗ ಎಷ್ಟು ಚಂದ ಚಂದಳಿ ಚಲಿ ಗೊಂಬೆ ಆಗೈತೆ ನನ್ನ ಮೊಮ್ಮಗಳು. ಅದು ಅಲ್ದ ಗೊಂಬೆ ಆತಟಿಗೆ ಹೋಗ್ಲಿ, ಬೇರೆ ಏನು ಇಲ್ಲವ ನನ್ನ ಮೊಮ್ಮಗಳು. ಹೌದಾ, ನಂಗೆ ಇಂಜಿನಿಯರಿಂಗ್ ಕಲ್ತಾಳ, ಕಲಿಯಾಕತ್ತಾಳ. ಇವತ್ತಲ್ಲ ನಾಳೆ ದೊಡ್ಡ ಲಕ್ಷಗಟ್ಲೆ ಪಗಾರ ತಗೊಂಡು ನೌಕರಿ ಎಸಿ ರೂಮ್ನ್ಯಾಗ ಕುಂತ್ ಮಾಡ್ತಾಳ. ಹೆಣ್ಣು ಇದ್ರ ಕೊಡ್ರಿ ಕೊಡ್ರಿ ಅಂತ ಕಂಗಾಲಾಗಿ ಕೇಳ್ಕೊಂತ ಬರ್ತಾರ, ಗೊತ್ತನ? ಓ ಹೌದನ? ಆಗ್ಲಿ ಬಿಡವ. ಹೆಂಗ ನೀವು ಈ ಹೆಣ್ಣು ಮಗಳು ಅಂತೇಳಿ ತಾತ್ಸಾರ ಮಾಡ್ಲಾರ್ದ ಇಷ್ಟೆಲ್ಲ ಓದಿಸಿ ಒಂದು ಒಳ್ಳೆ ಇದಕ್ಕೆ ಹಚ್ಚಿದ್ರಲ್ಲ, ಅಷ್ಟೇ ಸಾಕು. ಮತ್ತೆ ಹೆಣ್ಣಾದ್ರೇನು ಗಂಡಾದ್ರೇನು ಓದ್ಬೇಕಷ್ಟೇ, ಓದ್ದರಿಗೆ ಅವ ಮುಂಜೀವನ. ನಾವಂತರೂ ಬಾಂಡೆದ ಮಕ್ಳಿಗೆ ತಿಕ್ಕುದಾತ, ಬರೇ ಬಾಂಡೆ ಕಸ ಹಾಕಲ್ಲು, ಗಂಡನ ಮನೆ ಒಳಗೆ ಬರ್ಲಿದ್ದಾತು, ಒದ್ದಾಡಿದ್ದು ಆತು, ಅತ್ತಿ ಕೈಯಾಗ ಹೆಟ್ಟಿಸ್ಕೊಂಡು ಮಾವನ ಕೈಯಾಗ ಬೈಸ್ಕೊಂಡು ಗಂಡನ ಕೈಯಾಗ 10 ರೂಪಾಯಿ ಕೈ ಚಾಚ್ಕೊಂತ ಎಲ್ಲ ನಮ್ಮದು ಬಾಳೆ ಅಂತೂ ಹಿಂಗಾಗಿ ಹೋತು. ಈಗ ಈ ಹೆಣ್ಮಕ್ಳರ ಕಲ್ತು ನಾಳೆ 4 ಕಾಸು ದುಡಿಲಿ. ನೋಡಿಕಿನ್ ಹಡಿಬಿಟ್ಟಿಗೆ ಏನು ತ್ರಾಸ ಕೊಟ್ಟಿದ್ದೇವು ನಾವು. ಅಯ್ಯ ಭಾರಿ ತ್ರಾಸ ಕೊಟ್ಟೇವು ಬಿಡು. ಅದಕ್ಕೆ ಈಗ ಅರಮನಿ ಅಂತ ಮನ್ಯಾಗ ಅದಿಯನ. ಈಗ ಮಗಳಿಗೂ ನೋಡಲ್ಲಿ, ನನ್ನ ಗಂಡಂದು ಆಸ್ತಿ ಒಳಗೆ ಮಗಳ ಸತಿಗೆ ಮನೆ ಕಟ್ಕೊಂಡ್ಲು. ಏನಿಲ್ದನ ಇಷ್ಟ ಡುರಿತಿ. ಇನ್ನು ದುಡಿ ಉಳ್ಳ ಹೆಣ್ಮಕ್ಳಾಗ್ಬಿಟ್ರೆ ಇನ್ನು ಕಾಲ ಮ್ಯಾಕ ಚಂಡ ತಳಕಾಕತ್ತೆ ಅವ್ರದ್ದು. ಅಯ್ಯೋ ಹೋಲಿ ಬಿಡ್ರಿ, ಈಗ ಅದನ್ನ ಜಗಳ ಮಾಡಬೇಡ್ರಿ. ನಡ್ರಿ ಶಾಂತಕ, ಊಟ ಮಾಡೋಣ. ಹಂಗೆ ನಾಳಿಂದ ಬಜ್ಜಿ ಮಿರ್ಚಿ ಹಾಕಕ್ಕೆ ನಾನು ಬರ್ತೇನೆ. ಆಯ್ತು ಅವರ ಬಾ. ಎಷ್ಟಿರ್ಬೇಕು ನಾ ಬೈದು ಹೋಗ್ಯಾನಂತೇಳಿ ಬೇಕಂತ ಸೀರೆ ಕೊಟ್ಟು ಕಳ್ಸೇನೆ. ಅಯ್ಯ ಮತ್ತೆ ನೀ ಜಗಳ ಮಾಡಿದೆಲ್ಲ, ಅದಕ್ಕೆ ಸೀರೆ ಒಯ್ದು ಹಾಕಿ ಕೈಯಾಗ ಕೊಡು ಅಂತ ಕೊಟ್ಟೆ. ನಿನ್ನ ಸೊಸಿ ಅದಳಲ್ಲಿಕ್ಕಿ ಮಂಗಳಿ ನನ್ನ ಕೈಯಾಗ ಕೊಟ್ಟಿಲ್ಲ, ಹೋಗಿ ನನ್ನ ಸೊಸಿ ಕೈಯಾಗ ಕೊಟ್ಟಾಳ 3 ಸೀರೆನು, ಗೊತ್ತನ? ಆಕಿ ಆ 3 ಸೀರೆನೂ ಹಿಡ್ಕೊಂಡು ಕುಂತಾಳ ನನ್ನ ಮಗನ ಮುಂದೆ. ನಾ ತಂದೆ ನೋಡ್ರಿ ಇಲ್ಲೇ ಅಂತೇಳಿ ತೋರ್ಸಕ್ಕ. ನಾ ತಂದೇನಂದ್ರೆ ನಮ್ಮ ಅವ್ವ ಕೊಡ್ಸಾಳ ಅಂತ ಹೇಳಕತ್ತಾಳ. ಹೌದಾ? ಅಲ್ಲ ಮತ್ತೆ ನೀನು ಹೇಳ್ಬೇಕು ಬೇಡ, ನಾನು ಅಂತೇಳಿ ಹೆಂಗ್ ಹೇಳ್ತಾರ? ಇವ್ರು ಏನ್ ಹೇಳಾರ ಗೊತ್ತಿರ? ನಾ ಸೀರೆನೇ ತಂದಿಲ್ಲ, ಸೀರೆ ಒಂದು ಚಂದ ಇದ್ದಿದ್ದಿಲ್ಲ ಅಂತ ಹೇಳಾರ. ಈಗ ಮಗನ ಮುಂದೆ ಏನಾರ ಈ ಸೀರೆ ನಾನು ಅಂದ್ರೆ ಸಿಕ್ಕೊಂಡ್ಬಿಡ್ತಾರ, ಸುಳ್ಳು ಬೀಳ್ತಾರ. ಅವಾಗ ಮಗ ಜಗಳ ಮಾಡ್ತಾನಲ್ಲ, ಅದಕ್ಕೆ ಹೇಳ್ವಲ್ರ. ಅದಿಲ್ಲಂಟಿ? ಅಲ್ಲ ಮಂಗಳ, ನಿನ್ಗೇನು ಬುದ್ಧಿ ಬುಕಾಲಿ ಐತಿಲ್ಲ, ನೀ ಯಾಕೆ ಅದನ್ನ ತಗೊಂಬಂದು ನನ್ನ ಸೊಸಿ ಕೈ ಕೊಡಕ್ಕೆ ಹೋದಿ? ಅಯ್ಯ, ನೀ ಸೀರೆ ತಂದಿಲ್ಲ ಅಂತ ಹೇಳಿರಿ ಅಂತ ನಂಗೇನು ಗೊತ್ತಾಗಬೇಕು? ನಾನು ತಗೋರಿ, ನಮ್ಮ ಅತ್ತಿ ಜೊತೆ ಜಗಳ ಮಾಡ್ಯಾರ, ಈ ಸೀರೆ ನಮಗೆ ಬೇಕಾಗಿಲ್ಲ, ನಮ್ಮ ಮನೆಯಾಗ ಇಡಬೇಡ್ರಿ, ತಗೋರಿ ಅಂತ ಕೊಟ್ಟೆ. ಅವ್ರು ಆಯ್ತು ಅಂತ ಇಸ್ಕೊಂಡ್ರು. ಆಮೇಲೆ ಅಂದ್ರು, ಅಲ್ಲ ಮತ್ತೆ ಸೀರೆನೇ ತಂದಿಲ್ಲ ಅಂದ್ರು ಅಂತ ಅಂದ್ರು. ಅದಕ್ಕೆ ನಾನು ಅಂದೆ, ಸೀರೆ ತಂದಾರ, ನಮ್ಮ ಅತ್ತಿ ಕೈಯಾಗ ಕೊಟ್ಟಿದ್ರು ಅಂತ ಹೇಳಿದೆ, ಗೊತ್ತನೇ? ಈಗ ನೋಡು, ಈಗ ನನ್ನ ಮಗನ ಮುಂದೆ ನಮ್ಮ ಅವ್ವ ಕೊಡ್ಸಾಳ ಅಂತ ಹೇಳ್ತಾಳೆ ಬೇಕಂತೇಳಿ. ಈಗ ನಾನು ಬಾಯಿ ಬಿಡಾಕು ಬರಂಗಿಲ್ಲ, ಸುಮ್ಮನಿರಾಕು ಆಗಂಗಿಲ್ಲ. ಎಂತ ಚಂದ ಸೀರೆ, ಕಷ್ಟಪಟ್ಟು ರೊಕ್ಕ ಇದ್ದಿದ್ದು ನನ್ನ ಕಡೆ ಇಲ್ಲ, ಕೊಟ್ಟು 2,500 ಕೊಟ್ಟು 3,000 ಸೀರೆ ತಂದಿದ್ದೆ. ಹಾವಿನ ಹೊಡೆದು ಹದ್ದಿಗೆ ಹಾಕಿದಂಗೆ ಆತು. ಯಾಕೆ ಮಂಗಳ ಹಂಗೆ ಮಾಡಕ್ ಹೋದಿ? ಅಯ್ಯ ಅಲ್ಲವೇ, ನೀನ ಅನ್ಲಿಲ್ಲ ಅತ್ತಿ, ತಿನ್ನು ಪ್ರತಿಯೊಂದು ಅಕ್ಕಿ ಕಾಳಿನ ಮ್ಯಾಗೂ ಉಣ್ಣೋರ್ ಹೆಸರು ಬರ್ದಿರ್ತೈತಿ ಅಂತೇಳಿ. ಹಂಗ ಪ್ರತಿ ಸೀರೆ ಮೇಲೂ ಉಡೋರ್ ಹೆಸರು ಬರ್ದಿರ್ತೈತಿ ಅಂತ ನಾ ಅನ್ಕೊಂಡೆ. ನಾನು ಅಷ್ಟಕ್ಕೂ ನೀ ಉಟ್ಕೊ ಅಂತ ಕೊಟ್ಟಿಲ್ಲಪ್ಪ, ಎಲ್ಲ ಇವ್ರು ಸೊಸಿ ಮಾಡಿದ್ದು. ನಾನು ನಿಮ್ಮ ಅತ್ತಿ ಕೊಡ್ರಿ ಅಂತ ಕೊಟ್ಟಿದ್ದು, ನಿಮ್ಮ ಸೊಸಿ ಅವರ ಹಿಡ್ಕೊಂಡು ಕುಂತಾರ. ನಾ ಏನು ಮಾಡಲಿ? ಮಾಡೋದೆಲ್ಲ ಮಾಡ್ತಿ, ಮತ್ತು ನಾ ಏನು ಮಾಡಲಿ ಅಂತ ಕೇಳ್ತಿ. ಅಲ್ಲ, ಇಷ್ಟು ಜಗಳ ಮಾಡೋ ಬದ್ಲಿ ಅತ್ತಿ ಸೊಸಿ ಒಂದೊಂದು ಸೀರೆ ಉಟ್ಟು ಖುಷಿ ಪಡಬಾರ್ದ ನೀವು? ಯಾಕೆ ಹಿಂಗೆ ಜಗಳ ಮಾಡ್ತೀರಿ ಅಂತೀನಿ ನಾನು. ನಾಳೆ ಸತ್ತಾಗ ಏನು ಅದೇ ಸೀರೆ ಸುತ್ಕೊಂಡು ಹೋಗ್ತೀರಿ ಏನಪ್ಪ? ಒಟ್ಟು ನಮ್ಮ ಅತ್ತಿನ ಹಂಗೆ ಮಾಡ್ತೈತಿ, ನೀವು ಹಂಗೆ ಮಾಡ್ತೀರಿ. ದೇವ್ರು ಚಲೋ ಅತ್ಯಾರನ್ನ ತಯಾರು ಮಾಡೋದು ಬಿಟ್ಬಿಟ್ಟಾನ ಅಂತೇನೆ ನಾನು. ಎಲ್ಲ ಬೆಂಡ್ಲಿ, ನನ್ನ ಡೈಲಾಗ್ ನನಗೆ ರಿಪೀಟ್ ಮಾಡ್ತೀಯನ್ ನೀನು? ರಿಪೀಟ ಉಪ್ಪಿಟ್ಟ ಅತ್ತಿ, ನಾನು ಹೇಳಿದೆ ನೀ ಸಸ್ತ್ಯಾರು ತಯಾರು ಮಾಡೋದು ಬಿಟ್ಟಾರ ಅಂತೀಯ, ಅದಕ್ಕೆ ನಾನು ಅತ್ಯಾರು ತಯಾರು ಮಾಡೋದು ಬಿಟ್ಟಾರ ಅಂತಂದೆ. ಒಟ್ಟು ನನ್ನ ಮನೆ ಬೆಂಕಿ ಹಚ್ಬೇಕಂತ ನಿಂತೀಯವ ನೀನು? ಇಲ್ಲಪ್ಪ, ನಾನೆಲ್ಲೇ ಕಡ್ಡಿ ಸೇರಿದಚ್ಚೇನಿ, ನಾನೆಲ್ಲೇ ಬೆಂಕಿ ಹಚ್ಚೇನಿ? ಸುಳ್ಳು ಏನಾರು ಹೇಳ್ಕೊಂತ ನೀವು. ನಾ ಬೆಂಕಿ ಏನು ಹಚ್ಚಿಲ್ಲ, ಸುಮ್ಮನೆ ಏನಾರು ಹೇಳ್ಬೇಡ್ರಿ. ಅಯ್ಯೋ ತಾಯಿ, ಏನು ಹೇಳ್ಬೇಡ್ರಿ ಅಂತಿ, ಎಲ್ಲ ಮಾಡೋದು ಮಾಡ್ತೀಯವ ತಾಯಿ. ನಿನ್ನ ಸಲುವಾಗಿ ಸಾಕಾಗೈತೆ ನೋಡತ್ತ.
ಜಾ 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 ಕಬೂತರ ಜಾ 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 ಕಬೂತರ ಜಾ ಜಾ ಜಾ. ಅತ್ತಿಯರ ಏನ್ ನೋಡತ್ತೀರಿ? ಬರ್ರಿ ಈ ಕಡೆ. ಇಲ್ಲ ಬ್ಯಾಸರ ಆಗತ್ತ, ಮನಿ ಕೆಲಸ ಎಲ್ಲ ಮುಗೀತಲ್ಲ. ಅಲ್ಲಿ ನೋಡಲ್ಲಿ ಎಷ್ಟು ಚಂದ ಗುಬ್ಬಿ ಒಂದೆರಡು ಹಾಕೊಂತ ಹೊಕ್ಕವು, ಒಂದು ಪಾರಿವಾಳ ವಾಪಸ್ ಬರ್ತೈತಿ, ಅಲ್ಲೇ ಕುಂದಿರ್ತೈತಿ. ಅದಕ್ಕೆ ಒಂದು ಹಳೇ ಹಾಡು ಅವಾಗ ನಾವು ಸಣ್ಣರಿದ್ದಾಗ ಒಂದು ಪಿಕ್ಚರ್ ಬಂದಿತ್ತ, ಕಬೂತರ ಜಾ ಜಾ ಅನ್ನೋದು, ಅದ್ರೊಳಗೆ ಒಂದು ಹಾಡು ಹೇಳತ್ತಿದ್ದೆ. ಹೌದಾ? ಪಾರಿವಾಳ ಹೋಗಿ ಎಲ್ಲಿ ಹೇಳ್ಬೇಕು? ಏನು ಹೇಳ್ಬೇಕು? ನನ್ನ ಗೆಳತಿಯರಿಗೆ ನಾ ಅವ್ರನ್ನ ಭಾಳ ನೆನೆಸ್ಕೊಳಕತ್ತೇನೆ ಅಂತ ಹೇಳ್ಬೇಕದ. ಬೇಜಾರಾಕತ್ ಬಿಡ ಇಲ್ಲೇ. ಯಾಕತ್ತೀರ? ನಮ್ಮಿಂದ ಭಾಳ ತ್ರಾಸ ಆಗತ್ತಲ್ಲ ನಿಮಗೆ? ಹಾಗೆಲ್ಲ ಏನಿಲ್ಲ, ನಿಮ್ಮಿಂದ ತ್ರಾಸ ಅಂತ ಏನಿಲ್ಲ ಬಿಡ. ಈಕಿನ ಅಂದ್ರೆ ನನಗೆ ಅಲ್ಲಿ ಹಳ್ಳ್ಯಾಗ 4 ಮಂದಿ ಕೂತ್ ಮಾತಾಡ್ಕೊಂತ ಇದ್ದು ಮಾಡಿ ಒಂಥರ ರೂಢ ಆದಂಗೆ ಆಗ್ಬಿಟ್ಟಿತ್ತ. ಈಗ ಇಲ್ಲಿ ನೋಡಿಲ್ಲ, ಮನೆ ಕೆಲಸ ಮುಗಿತ್ತು, ಒಂಚೂರ ಅದೇ ಆ ಕಿಟಕಿಯಾಗ ನೋಡ್ಕೊಂತ ನಿಂತೆ. ಇಲ್ಲಿಗೆ ಮಾತಾಡೋಕ್ಕೂ ಯಾರೂ ಇಲ್ಲ. ನನಗರ ಆ ಟಿ ವಿ ನೋಡಕ್ಕೆ ಅಷ್ಟೊಂದು ಮನ್ಸು ಬರಲ್ಲ. ಈ ಮೊಮ್ಮಕ್ಕಳಿದ್ದಾಗ ಒಂಚೂರು ಟೈಮ್ ಪಾಸ್ ಆಕತ್ತೆ. ಮತ್ತು ಅವು ಸಾಲಿಗೆ ಹೋದ್ವು ಅಂದ್ರೆ ಸಂಜೆಗೆ ಬರ್ತಾವು, 5 ಗಂಟೆಗೆ ಬಂದುಬಿಟ್ಲೆ ಮತ್ತೆ ಟ್ಯೂಷನಿಗೆ ಕಳಿಸ್ಬಿಡ್ತೀವಿ. ಮತ್ತು ಒಂದು ಬಂದು ಟ್ಯೂಷನಿಗೆ ಹೋದ್ವು ಅಂದ್ರೆ 8 ಗಂಟೆಗೆ ಹೊಳ್ಳಿ ಬರ್ತಾರೆ. ಎಲ್ಲಿ ಮನ್ಯಾಗ ಬೇಜಾರಾಕತ್ ಬಿಡ. ನಿಂಗೆ ಹೆಂಗೆ ಟೈಮ್ ಕಳಿತೈತಿಲ್ಲ? ನಮಗೆ ರೂಢ ಆಗ್ಬಿಟ್ಟೈತ್ರಿ ಅತ್ತಿಯರ. ಟೈಮ್ ಕಳಿತೈತನಕ ನಾವು ಬೆಳಗಿಂದ ಚಂತನ ನಾನು ದುಡ್ಯಾಕೆ ಹೋಗಿರ್ತೇನೆ. ಬಂದ್ಬಿಟ್ಲೆ ನನಗೆ ಒಂದು ಸ್ವಲ್ಪ ಅಲ್ಲಿ ಕುಂತು ಇಲ್ಲಿ ನಿಂತು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಸಂಜೆಗೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋದೇ ರಗಡಾಕತಿ. ಎಲ್ಲಿಂದ ನಾವು ಬೇರೆ ಬ್ಯಾಸರನೇ ಆಗಲ್ಲ ಹೇಳ್ಬೇಕಂದ್ರೆ. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಮಾತಾಡ್ತಿರ್ತೀವಿ. ನೀವು ಬೇಕಾದ್ರೆ ಫೋನ್ ಹಚ್ಕೊಡ್ತೇನೆ, ನಿಮ್ಮ ಫ್ರೆಂಡ್ಸಿಗೆ ಮಾತಾಡ್ರಿ. ಶಾಂತಕ್ಕನ ಕಡೆ ಫೋನ್ ಇಲ್ಲ, ಇದ್ರೂ ಅದು ಕರೆನ್ಸಿ ಇರಂಗಿಲ್ಲ ಅದ್ರೊಳಗೆ. ಆಮೇಲೆ ಇನ್ನು ಪಾರಕ್ಕಂದು ಏನು ಮಾಡೈತೆ ಏನೋ ಹಾಕಿದ್ದು, ನಂಗೆ ನಂಬರ್ ಅಷ್ಟು ಭಯಪಟ್ಟಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗೈತ್ವಾ. ಆ ಚಾರ್ಜರ್ ಸಣ್ಣ ಪಿನ್ನಿಂದ ನೋಡೋದು ಅದಿದ್ರು ಒಂದು ಚೂರು ಕೊಡವ, ನಾನು ಬರೋ ಅವಸರದಾಗ ಚಾರ್ಜರು ಬಿಟ್ಟು ಬಂದ್ಬಿಟ್ಟೇನೆ. ಚಾರ್ಜರಾ ಅದಾವ ತಡ್ರಿ ನೋಡ್ತೇನೆ. ಅಂದಂಗೆ ಇವ ಕುಡಿಯಕ್ಕೆ ಕಲ್ತಾನೆ? ಯಾರು ಅತ್ತಿಯರ? ಇವ್ರು ಹಂಗೆ ಕುಡಿಯಕ್ಕೆ ಕಲ್ತಿಲ್ಲಲ್ಲ ಅತ್ತಿಯರ? ಸುಳ್ಳು ಹೇಳ್ಬೇಡ. ನನಗೆ ನಿನ್ನೆ ಸ್ವಲ್ಪ ಅಸಲಿ ಬಂತು, ನಾನೇನು ಕೇಳಕ್ಕೆ ಹೋಗಲಿಲ್ಲ. ಅದು ಸ್ವಲ್ಪ ಯಾವಾಗಾರ ದೋಸ್ತರ ಜೋಡಿ ಹೋದಾಗ ಅಷ್ಟ ಮಾಡ್ತಾರತ್ತಿಯರ. ಹಂಗೇನು ಮತ್ತೆ ಅದನ್ನ ಮಾಡ್ತಾರ ಅನ್ಕೋಬೇಡ್ರಿ. ಮತ್ತೆ ಏನವ ಇವತ್ತು ಈಟು ಅಂತ ಚಾಲು ಆಗಿ ನಾಳೆ ಅದೇ ಜಾಸ್ತಿ ಆದಿತ್ತು. ಒಂದು ಸ್ವಲ್ಪ ಲಕ್ಷ್ಯ ಕೊಡೋದ್ರ ಕಡೆ. ಆಯ್ತು ರೀ ಅತ್ತಿಯರ, ಹಂಗೆ ಆಯ್ತವ್ರಿ. ಈಗ ಎಷ್ಟು ಬರ್ತದೆ ನಿಂಗೆ ಪಗಾರ? ಈಗ ನನಗೆ 15 ಕೊಡ್ತಾರ್ರಿ. ಆಗಲಿ ತಗೋರವ ಮಾಡಿ. ನೀವಲ್ಲೇನೋ ಮಿರ್ಚಿ ಬಜ್ಜಿ ಮಾಡಕ್ಕೆ ಹೋಗಿದ್ರಂತೆ, ಇವ್ರು ಬಂದು ಹೇಳಿ ಬೇಜಾರು ಮಾಡ್ಕೊಂಡ್ರು. ಯಾಕತ್ತಿಯರ? ನಾವು ಸಂತೆ ಹಾಕಿಸ್ತಿದ್ವಲ್ಲ, ಮತ್ತೆ ಯಾಕೆ ನೀವು ಅದನ್ನು ಮಾಡಕ್ಕೆ ಹೋದ್ರಿ? ಇಲ್ಲವ, ನಾನಿಂದು ರೊಕ್ಕದ ಸಂಬಂಧ ಹೋಗಿದ್ದಲ್ಲ, ಮನ್ಯಾಗ ಕುಂತು ಬೇಜಾರಾಕತ್ತಲ್ಲ, ಅದ್ರ ಸಂಬಂಧ ಹೊಂಟಿದ್ದಷ್ಟೇ. ಹೌದಾ? ಸರಿ, ನಿಮಗೆ ಚಾರ್ಜರ್ ಕೊಡ್ತೇನೆ, ಹಾಕ್ಕೊಂಡು ಫೋನ್ ಹಚ್ಚಿ ಮಾತಾಡುವಂತ್ರಿ. ಡಾಕ್ಟ್ರು ನನ್ನ ಕೈ ಮೂಮೆಂಟ್ ಸ್ವಲ್ಪ ದಿನ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಇಟ್ಕೋರಿ ಅದನ್ನ ಕೈ ಅಂತ ಹೇಳಿದ್ದಕ್ಕೆ. ಇಲ್ಲ ಅಂದ್ರೆ ನಾನು ಪಾಪ ನಿಮ್ಗೆ ತೊಂದರೆ ಕೊಡ್ತಿದ್ದಿಲ್ಲ. ಅಯ್ಯೋ ಇರ್ಲಿ ಬಿಡವ, ಮತ್ತಲ್ಲ ಒಬ್ರಿಗೊಬ್ರು ಆಸರ ಆಗದೆ ಮತ್ತೆ. ಎಷ್ಟೊತ್ತದ ಪಾರಿವಾಳ ಅಲ್ಲೇ ಹರಡಕತ್ತಿ? ಇನ್ನೊಂದು ಬಂತು.